ಇಂದು ವಿಶ್ವದಾದ್ಯಂತ ತಂದೆಯ ದಿನವನ್ನ ಆಚರಿಸಲಾಗ್ತಿದೆ. ನಮ್ಮ ಜೀವನದಲ್ಲಿ ತಾಯಿಯ ಪಾತ್ರ ಎಷ್ಟು ಮಹತ್ವದೋ ತಂದೆಯ ಪಾತ್ರವೂ ಕೂಡ ಅಷ್ಟೇ ಅಮೂಲ್ಯವಾಗಿರುವಂಥದ್ದು. ಕುಟುಂಬದ ಆಧಾರ ಸ್ತಂಭವಾಗಿ ಮಕ್ಕಳ ಭವಿಷ್ಯವನ್ನ ರೂಪಿಸುವ ವ್ಯಕ್ತಿಯಾಗಿ ತಂದೆ ಸದಾ ನಿಸ್ವಾರ್ಥವಾಗಿ ದುಡಿಯುತ್ತಾರೆ. ಅವರ ಪ್ರೀತಿ, ತ್ಯಾಗ ಮತ್ತು ಮಾರ್ಗದರ್ಶನವನ್ನ ಸ್ಮರಿಸುವ ದಿನವೇ ತಂದೆಯ ದಿನ. ತಂದೆಯ ದಿನದ ಆಚರಣೆಯ ಮೂಲ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಇದೆ. 1909ರಲ್ಲಿ ಅಮೆರಿಕದ ಸೋನೋರಾ ಸ್ಮಾರ್ಟ್ ಡ್ಯಾಡ್ ಎಂಬ ಮಹಿಳೆ ತನ್ನ ತಂದೆಯ ಗೌರವಾರ್ಥವಾಗಿ ವಿಶೇಷ ದಿನವನ್ನ ಆಚರಿಸಲೇಬೇಕು ಎಂಬ ಆಲೋಚನೆಯನ್ನ ವ್ಯಕ್ತಪಡಿಸ್ತಾರೆ. ಸೋನೋರಾ ಅವರ ತಂದೆ ವಿಲಿಯಂ ಜಾಕ್ಸನ್ ಸ್ಮಾರ್ಟ್ ಅವರು ತಮ್ಮ ಪತ್ನಿಯ ನಿಧನದ ನಂತರ 6 ಮಕ್ಕಳನ್ನ ಒಬ್ಬರೇ ಸಾಕಿ ಬೆಳೆಸ್ತಾರೆ. ಅವರ ತ್ಯಾಗ ಮತ್ತು ಸೇವೆಯನ್ನ ಗೌರವಿಸಲು ವಿಶೇಷ ದಿನವೊಂದನ್ನ ಆಚರಿಸಬೇಕೆಂದು ಸೋನೋರಾ ಬಯಸ್ತಾರೆ. ಅದರ ಫಲವಾಗಿ 1910ರ ಜೂನ್ 19ರಂದು ಅಮೆರಿಕದ ವಾಷಿಂಗ್ಟನ್ ರಾಜ್ಯದಲ್ಲಿ ಮೊದಲ ಬಾರಿಗೆ ತಂದೆಯ ದಿನವನ್ನ ಆಚರಿಸಲಾಗುತ್ತದೆ. ನಂತರ ಈ ಆಚರಣೆ ನಿಧಾನವಾಗಿ ಜಗತ್ತಿನ ಅನೇಕ ದೇಶಗಳಿಗೆ ಹರಡುತ್ತೆ. 1972ರಲ್ಲಿ ಅಮೆರಿಕದ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ತಂದೆಯ ದಿನವನ್ನ ಅಧಿಕೃತವಾಗಿ ರಾಷ್ಟ್ರೀಯ ಆಚರಣೆಯಾಗಿ ಘೋಷಣೆಯನ್ನ ಮಾಡ್ತಾರೆ. ತಂದೆಯ ದಿನವನ್ನ ಆಚರಿಸುವ ಮುಖ್ಯ ಉದ್ದೇಶ ತಂದೆಯರ ಪ್ರೀತಿ, ಪರಿಶ್ರಮ, ತ್ಯಾಗ ಮತ್ತು ಕುಟುಂಬದ ಅಭಿವೃದ್ಧಿಗೆ ನೀಡಿರುವ ಕೊಡುಗೆಯನ್ನ ಗೌರವಿಸುವುದಾಗಿದೆ. ಒಬ್ಬ ತಂದೆ ತನ್ನ ಮಕ್ಕಳ ಶಿಕ್ಷಣ, ಭದ್ರತೆ, ಆರೋಗ್ಯ ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಜೀವನ ಪೂರ್ತಿ ಶ್ರಮಿಸ್ತಾರೆ. ಅನೇಕ ಬಾರಿ ತಮ್ಮ ಆಸೆಗಳನ್ನ ಬದಿಗೊತ್ತಿ ಮಕ್ಕಳ ಕನಸುಗಳನ್ನ ನನಸಾಗಿಸಲು ಪ್ರಯತ್ನಿಸ್ತಾರೆ. ಆದ್ದರಿಂದ ತಂದೆಯ ಮಹತ್ವವನ್ನ ಅರಿತು ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವ ದಿನವಾಗಿ ತಂದೆಯ ದಿನವನ್ನ ಆಚರಿಸಲಾಗುತ್ತದೆ. ತಂದೆ ಕೇವಲ ಕುಟುಂಬದ ಸಂಪಾದಕನಲ್ಲ, ಅವರು ಮಕ್ಕಳ ಮೊದಲ ಮಾರ್ಗದರ್ಶಕ, ಶಿಕ್ಷಕ ಮತ್ತು ಪ್ರೇರಣೆಯ ಮೂಲ. ಜೀವನದ ಸವಾಲುಗಳನ್ನ ಎದುರಿಸಲು ಧೈರ್ಯ ತುಂಬುವವನು ತಂದೆ. ಶಿಸ್ತು, ಜವಾಬ್ದಾರಿ ಮತ್ತು ಮೌಲ್ಯಗಳನ್ನ ಕಲಿಸುವವರು ತಂದೆ. ಸಂಕಷ್ಟದ ಸಮಯದಲ್ಲಿ ಕುಟುಂಬದ ಬೆನ್ನೆಲುಬಾಗಿ ನಿಲ್ಲುವವರು ತಂದೆ. ಮಕ್ಕಳ ಯಶಸ್ಸಿನಲ್ಲಿ ಹೆಮ್ಮೆ ಪಡುವ ಮತ್ತು ವಿಫಲತೆಯಲ್ಲಿ ಕೂಡ ಧೈರ್ಯ ತುಂಬುವವನು ತಂದೆ. ಹೀಗಾಗಿ ತಂದೆ ಕುಟುಂಬದ ಬಲವಾದ ಆಧಾರ ಸ್ತಂಭ ಎಂದು ಹೇಳಲಾಗುತ್ತೆ. ಇಂದಿನ ದಿನಗಳಲ್ಲಿ ಮಕ್ಕಳು ತಂದೆಯ ದಿನವನ್ನ ವಿಭಿನ್ನ ರೀತಿಯಲ್ಲಿ ಆಚರಿಸ್ತಾರೆ. ತಂದೆಗೆ ಶುಭಾಶಯ ಪತ್ರವನ್ನ ಬರೆಯುವಂಥದ್ದು, ಗ್ರೀಟಿಂಗ್ ಕಾರ್ಡ್ ಅನ್ನ ನೀಡುವಂಥದ್ದು, ಉಡುಗೊರೆಗಳನ್ನ ನೀಡುವ ಮೂಲಕ ಪ್ರೀತಿಯನ್ನ ವ್ಯಕ್ತಪಡಿಸ್ತಾರೆ. ಕುಟುಂಬದೊಂದಿಗೆ ಸಮಯವನ್ನ ಕಳೆಯುತ್ತಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ತಂದೆಯೊಂದಿಗೆ ಇರುವ ಫೋಟೋಗಳನ್ನ ಹಂಚಿಕೊಳ್ತಾರೆ. ಕೆಲವರು ತಂದೆಗೆ ಇಷ್ಟವಾಗುವಂತಹ ಊಟವನ್ನ ತಯಾರಿಸ್ತಾರೆ. ತಮ್ಮ ಜೀವನದಲ್ಲಿ ತಂದೆಯ ಪಾತ್ರವನ್ನ ನೆನೆದು ಧನ್ಯವಾದವನ್ನ ಹೇಳುತ್ತಾರೆ. ಈ ಸಣ್ಣ ಸಣ್ಣ ಕಾರ್ಯಗಳು ತಂದೆಯವರಿಗೆ ಅಪಾರ ಸಂತೋಷವನ್ನ ನೀಡುತ್ತವೆ. ಭಾರತದಲ್ಲಿ ತಂದೆಯ ದಿನವು ಅಧಿಕೃತ ಸರ್ಕಾರಿ ರಜಾ ದಿನವಾಗಿಲ್ಲ. ಆದರೂ ಕೂಡ ಕಳೆದ ಕೆಲವು ವರ್ಷಗಳಲ್ಲಿ ಇದರ ಆಚರಣೆ ಹೆಚ್ಚಾಗಿದೆ. ಪ್ರತಿ ವರ್ಷ ಜೂನ್ ತಿಂಗಳ 3ನೇ ಭಾನುವಾರ ಭಾರತದಲ್ಲಿ ತಂದೆಯ ದಿನವನ್ನ ಆಚರಿಸಲಾಗುತ್ತದೆ. ನಗರ ಪ್ರದೇಶಗಳಲ್ಲಿ ವಿಶೇಷವಾಗಿ ಯುವಜನರು, ಮಕ್ಕಳು ತಮ್ಮ ತಂದೆಗೆ ಉಡುಗೊರೆಯನ್ನ ನೀಡುವುದು, ಸಾಮಾಜಿಕ ಜಾಲತಾಣಗಳಲ್ಲಿ ಸಂದೇಶವನ್ನ ಹಂಚಿಕೊಳ್ಳುವುದು ಮತ್ತು ಕುಟುಂಬ ಸಮೇತರಾಗಿ ಸಮಯವನ್ನ ಕಳೆಯುವ ಮೂಲಕ ಈ ದಿನವನ್ನ ಆಚರಿಸುತ್ತಾರೆ. ಶಾಲೆಗಳು, ಕಾಲೇಜುಗಳು ಮತ್ತು ಕೆಲವು ಸಂಸ್ಥೆಗಳು ಕೂಡ ತಂದೆಯ ದಿನವಾಗಿ ವಿಶೇಷ ಕಾರ್ಯಕ್ರಮಗಳನ್ನ ಆಯೋಜಿಸುತ್ತವೆ. ಇಂದಿನ ಸಮಾಜದಲ್ಲಿ ತಂದೆಯ ಪಾತ್ರ ಕೇವಲ ಆರ್ಥಿಕ ಹೊಣೆಗಾರಿಕೆಯಾಗಿ ಸೀಮಿತವಾಗಿಲ್ಲ. ಮಕ್ಕಳ ಶಿಕ್ಷಣ, ವ್ಯಕ್ತಿತ್ವ ವಿಕಾಸ, ಮಾನಸಿಕ ಆರೋಗ್ಯ ಮತ್ತು ಸಾಮಾಜಿಕ ಮೌಲ್ಯಗಳ ಬೆಳವಣಿಗೆಯಲ್ಲೂ ಕೂಡ ತಂದೆಯ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಸಂಶೋಧನೆಗಳ ಪ್ರಕಾರ ತಂದೆಯೊಂದಿಗೆ ಉತ್ತಮ ಬಾಂಧವ್ಯವನ್ನ ಹೊಂದಿರುವಂತಹ ಮಕ್ಕಳು ಆತ್ಮವಿಶ್ವಾಸದಿಂದ ಬೆಳೆಯುವ ಸಾಧ್ಯತೆ ಹೆಚ್ಚು. ತಂದೆಯ ದಿನವು ಕೇವಲ ಒಂದು ಆಚರಣೆಯಲ್ಲ, ಅದು ನಮ್ಮ ಜೀವನಕ್ಕಾಗಿ ದುಡಿಯುವ, ತಮ್ಮ ಕನಸುಗಳಿಗೆ ಬೆಂಬಲವಾಗಿ ನಿಲ್ಲುವ, ಯಾವುದೇ ಪ್ರತಿಫಲವನ್ನ ನಿರೀಕ್ಷಿಸದೆ ಪ್ರೀತಿಸುವ ತಂದೆಯರ ಬಗ್ಗೆ ಕೃತಜ್ಞತೆಯನ್ನ ವ್ಯಕ್ತಪಡಿಸುವ ದಿನ. ತಂದೆಯ ಪ್ರೀತಿ ಅನೇಕ ಬಾರಿ ಮಾತುಗಳಲ್ಲಿ ಕಾಣಿಸಲಿಲ್ಲ ಅಂದ್ರೂ ಅವರ ಪ್ರತಿಯೊಂದು ತ್ಯಾಗದಲ್ಲೂ, ಪರಿಶ್ರಮದಲ್ಲೂ ಮತ್ತು ಕಾಳಜಿಯಲ್ಲೂ ಅದು ಅಡಗಿರುತ್ತೆ. ಆದ್ದರಿಂದ ಈ ತಂದೆಯ ದಿನದಂದು ನಿಮ್ಮ ತಂದೆಯೊಂದಿಗೆ ಸ್ವಲ್ಪ ಸಮಯವನ್ನ ಕಳೆಯಿರಿ. ಅವರಿಗೆ ಧನ್ಯವಾದವನ್ನ ಹೇಳಿ ಅವರ ಮಹತ್ವವನ್ನ ಗೌರವಿಸಿ. ತನ್ನ ಆಸೆಗಳನ್ನ ಬದಿಗೊತ್ತಿ ಮಕ್ಕಳ ಕನಸುಗಳನ್ನ ಕಟ್ಟುವವನೇ ತಂದೆ.